ನಮ್ಮ ಮನೆಗೆ ಬಂದು ನಮ್ಮ ಆಳುಗಳೆಲ್ಲ ಬಾಯಿಗೆ ಬಂದು ಹಾಗೆ ಮಾತನಾಡಿ ಹೋಗಿದನಂತಲ್ಲ. ಎಲ್ಲಿರುವನು ಆ ಬಡ್ಡಿ ಮಗ ಅರ್ಜುನ? ಸಾವುಕಾರೆ ಇಡ್ತಾಕ ಏನು ಬಿರುಸು ಮಾತಾಡವ ಏನು ಇಲ್ಲೇ ನಮ್ಮ ಮನ್ಯಾಗ ನಿಂತಕ್ಕೆ ಎಲ್ಲೇನತ್ ಕೇಳ್ತೀರಿ? ಈ ಗಾಡಿಗೆ ರಾಜ ಇದ್ದಂಗೆ ಇರ್ತೀರಿ ನೀವು. ಶಿವಮೊಗ್ಗ ಕೇಳಿ ಹಚ್ಚಿ ಬೀಳ್ಬೇಕ್ರಿ ಅವ. ಬಸಿಕ್ ಬಿಡ್ರಿ ಆಯ್ತು ಬಿಡ್ರಿ ಅವನಿಗೆ. ಏ ಕುಲಕರ್ಣಿ, ಎದುರು ನಿಂತಿರುವ ಒಂದು ಕಣ್ಣಿನ ಅಟ್ಟು ಸಲೀಸಾಗಿ ಹೊಸಕ್ಕೆ ಹಾಕಬಾರದು. ಅದನ್ನು ಹಿಡಿದು ತಂದು ಸಣ್ಣಗೆ ಕಡಿಬೇಕು. ಇದನ್ನು ನೋಡಿದ ಜನ ಈ ಜೈರಾಜ್ ಹೆತ್ತ ಶರ್ಪ ಎಂದು 3 ಜನಕ್ಕೆ ಗೊತ್ತಾಗಬೇಕು. ಅಂದ ಮೇಲೆ ಈ ಜೈರಾಜನ ತಂಟೆಗೆ ಯಾರೂ ಬರೋದಿಲ್ಲ. ಈ ನಮ್ಗೆ ಯಾವ ಮಗ ಬರ್ಬೇಕ್ರಿ ನೀವು ತಂಟಿಗೆ? ಹಮ್ಮಿಗಂಡ ಹಮ್ಮಿರಂದ್ರ ಎಮ್ಮಿ ಕೊಟ್ಟಿಗೆ ನಿಂತು ಎದ್ದಿವತ್ರಿ. ಸಾವುಕಾರ ಶಕ್ತಿ ಇದ್ದಾಗ ಒಂದು ಮಾತು ಹೇಳ್ಯಾರ ನೋಡ್ರಿ, ಹಣ ಎತ್ತಾದ ಮನುಷ್ಯ ಮತ್ತ ಹಾಗಾಗಿ ಎಮ್ಮಿ ಬಾಳ ದಿನ ಬದುಕಂಗಿಲ್ಲ ಅಂತ್ರಿ. ಇದು ಬೋಸೆ ಖಂಡವ್ರ ಗುಡಿ ಮೇಲೆ ಕುಂಬಾರ್ ಚಂದ ಬಾಬಾ ಹೇಳಿದ್ರೆ ಹೇಳಿರ್ಬೇಕ್ರಿ ಅವನಿಗೆ. ಏ ಕುಲಕರ್ಣಿ, ಹಣ ಎತ್ತಾದ ಮಾತ್ರಕ್ಕೆ ಈ ಊರಲ್ಲಿ ನನ್ನದೇ ಆದ ರಾಜ್ಯ ದರ್ಬಾರ ಮಾಡಲು ಬಂದರೆ ಅರ್ಜುನನಿಗೆ ಈ ನನ್ನ ಮದ್ದ ತುಂಬಿದ ಬಂದೂಕಿನಿಂದ ಸದ್ದಿಲ್ಲದ ಯಮಲೋಕಕ್ಕೆ ಕಳಿಸುತ್ತಾನೆ ಈ ಜೈರಾಜ್. ಅರ್ಭಟದ ಮಾತುಗಳಾಡಿ ಮಿಂಚಿ ಮಿಂಚಿ ಮಳೆಯಾಗುವಂತೆ ಈಗಿನ ಅರ್ಭಟದ ಮಾತುಗಳಾಡಿ ಅಡಿಪಾಯದಲ್ಲಿ ಬಿದ್ದು ಸಾಯಬೇಡ. ಯಾಕಂದ್ರೆ ಇದು ಶ್ರೀಮಂತ ಸಾಹುಕಾರನ ಮನೆ. ಇಲ್ಲಿ ಸಾವಧಾನವಾಗಿ ಮಾತನಾಡುವುದನ್ನು ಕಲಿತುಕೋ. ಇಲ್ಲವಾದರೆ ಮಗನೇ ಈ ನನ್ನ ಮನೆಯ ನಡುಗಂಬಕ್ಕೆ ಕಟ್ಟಿ ನಿನ್ನ ಮೈ ಚರ್ಮ ಸುಲಿಯಬೇಕಾಗುತ್ತದೆ. ಎತ್ತರ ಜಯರಾಜ್, ಮೈ ಚರ್ಮ ಸುಲಿಯಲು ಇದನ್ನೇನು ನೀನು ಮರಿ ಇವನು ಕೇರಳದ ಸಿಂಹ. ಮದ ತುಂಬಿದ ಮದ್ದಾನೆಗಳನ್ನು ಬೆನ್ನಟ್ಟಿ ಬೇಟೆಯಾಡಿ ನಿಮ್ಮ ಹಸಿ ಮಾಂಸವನ್ನು ಹರಿದು ತಿನ್ನುವ